ಒಂದು ಕಡೆಗೆ ಯುದ್ಧದ ಭೀತಿ ಹೆಚ್ಚಾಗ್ತಾ ಇದ್ದಂತೆ ಯುದ್ಧದಿಂದ ರಕ್ಷಿಸಿಕೊಳ್ಳೋದಕ್ಕೆ ದುಬೈ ಹಾಗೂ ಅಬುದಾಬಿಯ ಶ್ರೀಮಂತರು ಈಗ ಯುರೋಪ್ ಟ್ರಿಪ್ ಅನ್ನು ತೆಗೆದುಕೊಳ್ತಾ ಇದ್ದಾರೆ. ಯುರೋಪ್ಗೆ ಅವರು ಸ್ಥಳಾಂತರ ಆಗ್ತಾ ಇದ್ದಾರೆ. ಇದನ್ನ ವೆಕೇಷನಲ್ ಟ್ರಿಪ್ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಭಯದಿಂದ ಅವರು ಸದ್ಯ ತಮ್ಮ ಜೀವವನ್ನು ಉಳಿಸ್ಕೊಳ್ಳೋದಕ್ಕೆ ಹೋಗ್ತಾ ಇರುವಂತಹ ಯಾತ್ರೆ ಇದು. ಯುರೋಪ್ ಯಾತ್ರೆ. ಇರಾನ್ ಇಸ್ರೇಲ್ ವಾರ್ನಲ್ಲಿ ತಮ್ಮ ಜೀವವನ್ನು ಉಳಿಸ್ಕೊಳ್ಳೋದಕ್ಕೆ ಯುರೋಪ್ ಯಾತ್ರೆಗೆ ಹೋಗ್ತಾ ಇದ್ದಾರೆ. ಯುದ್ಧದ ವೇಳೆ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಈಗ ಚಾರ್ಟರ್ಗಳು ಒಂದಷ್ಟು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾವೆ. ಈ ಚಾರ್ಟರ್ ಫ್ಲೈಟ್ಗಳಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಬಂದಿರುವಂಥದ್ದು. ಚಾರ್ಟರ್ ವಿಮಾನದ ಪ್ರಯಾಣಕ್ಕೆ ಒಬ್ಬೊಬ್ಬರಿಗೆ 2.1 ಕೋಟಿ ರೂಪಾಯಿಯಿಂದ 3.3 ಕೋಟಿ ರೂಪಾಯಿಯವರೆಗೂ ಅಲ್ಲಿ ತೆಗೆದುಕೊಳ್ಳಲಾಗ್ತಾ ಇದೆ ಅಂತೇಳಿ ನಿಗದಿ ಮಾಡಲಾಗಿದೆ. ಇಷ್ಟು ಭಾರೀ ಮೊತ್ತವನ್ನು ನಿಗದಿ ಮಾಡಲಾಗಿದೆ ಅಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಯುರೋಪ್ನತ್ತ ದುಬೈ ಹಾಗೂ ಅಬುದಾಬಿಯ ಶ್ರೀಮಂತರು ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಯಾಕೆಂದರೆ ದುಬೈ, ಅಬುದಾಬಿ, ಕತಾರ್ ಸೇರಿದಂತೆ ಗಲ್ಫ್ ರಾಷ್ಟ್ರಗಳ ಮೇಲೆ ಇರಾನ್ ದಾಳಿಯನ್ನು ಮಾಡ್ತಾ ಇದೆ. ಅಲ್ಲಿ ಇರುವಂತಹ ಅಮೆರಿಕಾದ ಏರ್ ಬೇಸ್ಗಳು, ಅಮೆರಿಕಾದ ವಾಯುನೆಲೆಗಳೆಲ್ಲ ಏನಿದ್ದಾವೆ ಆ ಬೇಸ್ಗಳ ಮೇಲೆ, ಅಮೆರಿಕಕ್ಕೆ ಸೇರಿದಂತಹ ಪ್ರದೇಶದ ಮೇಲೆ, ಗಲ್ಫ್ ಕಂಟ್ರಿಗಳಲ್ಲಿ ಇರುವಂತಹ ಪ್ರದೇಶಗಳ ಮೇಲೆ ಇರಾನ್ ಅಟ್ಯಾಕ್ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ತಮಗೆ ಹಾನಿಯಾಗಬಾರದು, ತಮ್ಮ ಜೀವಕ್ಕೆ ಕುತ್ತು ಬರಬಾರದು ಅನ್ನೋ ಕಾರಣಕ್ಕೆ ಅಬುದಾಬಿ, ದುಬೈ ಸೇರಿದಂತೆ ಗಲ್ಫ್ ರಾಷ್ಟ್ರಗಳ ಶ್ರೀಮಂತರು ಚಾರ್ಟರ್ ಫ್ಲೈಟ್ ಮೂಲಕ ಈಗ ಯುರೋಪ್ನತ್ತ ತಮ್ಮ ಪ್ರಯಾಣವನ್ನು ಬೆಳೆಸಿರುವಂಥದ್ದು. ಯುರೋಪ್ ಯಾತ್ರೆಗಳನ್ನು ಕೈಗೊಳ್ತಾ ಇದ್ದಾರೆ. ಯುರೋಪ್ ಕಡೆಗೆ ಟ್ರಿಪ್ ಹೋಗ್ತಾ ಇದ್ದಾರೆ. ಆದರೆ ಈ ಚಾರ್ಟರ್ ಫ್ಲೈಟ್ಗಳಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಬಂದಿದೆ. ಯಾಕೆ ಅಂದರೆ ಸದ್ಯ ಅಲ್ಲಿ ಸಾರ್ವಜನಿಕ ವಿಮಾನ ಸೇವೆಗಳು ತುಂಬ ಕಡಿಮೆ ಆಗಿರೋದು, ಬಹುತೇಕ ಇಲ್ಲ ಅಂತಲೇ ಹೇಳ್ಬೋದು. ಈ ಹಿನ್ನೆಲೆಯಲ್ಲಿ ಚಾರ್ಟರ್ ಫ್ಲೈಟ್ಗಳನ್ನು ತೆಗೆದುಕೊಂಡು ಇವರು ಹೋಗ್ತಾ ಇರುವಂಥದ್ದು. ಇದಕ್ಕೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇರೋದ್ರಿಂದ ಚಾರ್ಜಸ್ ಕೂಡ ಗಗನಕ್ಕೆ ಏರಿದೆ. ಒಬ್ಬೊಬ್ಬರಿಗೆ 2.1 ಕೋಟಿ ರೂಪಾಯಿಯಿಂದ 3 ಚಿಲ್ಲರೆ ಕೋಟಿವರೆಗೂ 3.3 ಕೋಟಿ ರೂಪಾಯಿಯವರೆಗೂ ಕೂಡ ನಿಗದಿಯನ್ನು ಮಾಡಲಾಗಿದೆ. ಅಷ್ಟು ಹಣವನ್ನು ವಸೂಲಿ ಮಾಡಲಾಗ್ತಾ ಇದೆ ಅವರನ್ನು ಯುರೋಪ್ ದೇಶಗಳಿಗೆ ಯಾತ್ರೆಗೆ ಕರೆದುಕೊಂಡು ಹೋಗೋದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.